ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನವೀನ್ಸ್ ಕೋಡಿಂಗ್ ಕಾರ್ನರ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ಕಂಪ್ಲೀಟ್ ಸೀರೀಸ್ ಬಂದು ರಿಯಾಕ್ಟ್ JS ಬಗ್ಗೆ ಆಗಿರುತ್ತೆ. ಅದರಲ್ಲಿ ಈ ಸೆಷನಲ್ಲಿ ನಾನು ರಿಯಾಕ್ಟಲ್ಲಿರೋಂಥ ರೌಟಿಂಗ್ ಅನ್ನೋ ಒಂದು ಟಾಪಿಕ್ ಮೇಲೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಏನಿದು ರಿಯಾಕ್ಟ್ ರೌಟಿಂಗ್ ಅಂತ ಹೇಳೋದಾದ್ರೆ, ನಾವು HTML ಮತ್ತು ಜಾವಾಸ್ಕ್ರಿಪ್ಟಲ್ಲಿ ವರ್ಕ್ ಮಾಡುವಾಗ ನಾವೇನು ಮಾಡ್ತಿದ್ವಿ, ಆ್ಯಂಕರ್ ಟ್ಯಾಗ್ನ ಯೂಸ್ ಮಾಡ್ತಿದ್ವಿ ರೌಟಿಂಗೋಸ್ಕರ ಅಲ್ವಾ. ಅದೇನಾಗ್ತಿತ್ತು, ಒಂದು ಪೇಜಿಂದ ಇನ್ನೊಂದು ಪೇಜಿಗೆ ಬಂದಾಗ ರಿಫ್ರೆಶ್ ಆಗ್ತಾಯಿತ್ತು. ಬಟ್ ರೌಟಿಂಗ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ಜಸ್ಟ್ ಕಾಂಪೋನೆಂಟ್ಸ್ ಯಾವುದು ಹೆಡರ್ ಫುಟರ್ ಬಿಟ್ಬಿಟ್ಟು ಮಧ್ಯದಲ್ಲಿ ಯಾವ ಕಾಂಪೋನೆಂಟ್ ಇರುತ್ತೆ, ಬಾಡಿ ಕಾಂಪೋನೆಂಟ್, ಅದು ಮಾತ್ರ ಏನಾಗುತ್ತೆ ಅನ್ಮೌಂಟ್ ಆಗಿ ನಾವು ಹೊಸ ಪೇಜ್ ನಾನು ಹೋಮ್ ಪೇಜಲ್ಲಿ ಇರ್ತೀನಿ, ಅಬೌಟ್ ಪೇಜ್ ಅಂದರೆ ಅಬೌಟ್ ಪೇಜ್ದು ಕಂಟೆಂಟ್ ಏನಾಗುತ್ತೆ ಲೋಡ್ ಆಗುತ್ತೆ ನನಗೆ. ಸೊ ಇದನ್ನು ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಆಫ್ ಆಲ್ ರೌಟಿಂಗ್ನ ನಾನು ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಥರ್ಡ್ ಪಾರ್ಟಿ ಲೈಬ್ರರಿ ಇದೆ, ರಿಯಾಕ್ಟ್ ರೌಟರ್ ಡಾಮ್ ಅಂತ. ಅದನ್ನು ನಾನು ಏನು ಮಾಡಬೇಕು, ಡೌನ್ಲೋಡ್ ಮಾಡಬೇಕು. ಸೊ ಇನ್ಸ್ಟಾಲ್ ಮಾಡ್ಕೋಬೇಕು. ಇದು ಯಾವ ರೀತಿ ಅಂತ ಹೇಳೋದಾದ್ರೆ, ನಾನು ಆಲ್ಮೋಸ್ಟು ರಿಯಾಕ್ಟ್ ರೌಟರ್ ಡಾಮ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದ್ದೀನಿ. ನಾನು ಆಲ್ಮೋಸ್ಟ್ ಚೆಕ್ ಮಾಡೋದು ಯಾವುದಂದ್ರೆ ಗೀಕ್ಸ್ ಫಾರ್ ಗೀಕ್ಸ್ ಅಂತ, ಓಕೆನಾ. ಸೊ ಈ ಒಂದು ವೆಬ್ಸೈಟಲ್ಲಿ ನೋಡೋ ಥರ ಆದರೆ ನಮಗೆ ಕಂಪ್ಲೀಟ್ ಡಾಕ್ಯುಮೆಂಟೇಷನ್ ಕೊಟ್ಟಿರ್ತಾರೆ, ಆಯಿತಾ. ನೆಸ್ಟೆಡ್ ರೌಟಿಂಗ್ ಯಾವ ರೀತಿ ಮಾಡಬೇಕು, ಆಯಿತಾ, ಪ್ರತಿಯೊಂದು ಕೊಟ್ಟಿರ್ತಾರೆ. ಅದನ್ನು ಯಾವ ರೀತಿ ನಾವು ಯೂಸ್ ಮಾಡಬೇಕು, ಬ್ರೌಸರ್ ರೌಟರ್ನ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದು ಕಂಪ್ಲೀಟ್ ಡಾಕ್ಯುಮೆಂಟ್ ಕೊಟ್ಟಿರ್ತಾರೆ, ಡೀಟೇಲ್ಸ್ ಕೊಟ್ಟಿರ್ತಾರೆ, ಆಯಿತಾ. ಸೊ ನನಗೇನು ಬೇಕಾಗಿದೆ, ನನಗೆ ಈ ಒಂದು ಏನು ಪ್ಯಾಕೇಜ್ ಲೈಬ್ರರಿ ಏನಿದೆ ಅದು ನಾನು ಯೂಸ್ ಮಾಡ್ಕೋಬೇಕು, ಇನ್ಸ್ಟಾಲ್ ಮಾಡ್ಕೋಬೇಕು. ನಾನು ಹೆಂಗೆ ಮಾಡೋದು ಅಂತ ಹೇಳೋದಾದರೆ, ನಮ್ಮ ಹತ್ರ ನಾನು ಆಲ್ರೆಡಿ ಟರ್ಮಿನಲ್ ಓಪನ್ ಮಾಡಿದ್ದೀನಿ. ಅಲ್ಲಿಂದ ನಾನು ಒಂದು ಕಮ್ಯಾಂಡ್ನ ತೊಗೊಬರ್ತಿದ್ದೀನಿ, ಏನಂತಂದರೆ npm ಇನ್ಸ್ಟಾಲ್ react -router -dom ಅಂತ ಹೇಳಿ ಇದೊಂದು ಕಮ್ಯಾಂಡ್. ಸೊ ಇದನ್ನು ನಾನು ಇನ್ಸ್ಟಾಲ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ನಾನು ಬ್ರೌಸರ್ ರೌಟರ್ನ ನಾನು ಈಸಿಯಾಗಿ ಇಂಪ್ಲಿಮೆಂಟ್ ಮಾಡ್ಬೋದು ನನ್ನ ಪ್ರಾಜೆಕ್ಟಲ್ಲಿ. ಸೊ ಈಗ ಇದು ಇನ್ಸ್ಟಾಲ್ ಆಗಿದೆ. ಇದಾದಮೇಲೆ ನೆಕ್ಸ್ಟ್ ನಾವೇನು ಮಾಡಬೇಕು ಅಂತ ಹೇಳೋದಾದರೆ, ಫಸ್ಟ್ ನಾನು ಇಂಪೋರ್ಟ್ ಮಾಡಬೇಕು. ಇದೆಲ್ಲರೂ ನಾನು ಯಾವುದರಿಂದ ಇಂಪೋರ್ಟ್ ಮಾಡಬೇಕು ಅಂತ ಹೇಳಿದ್ರೆ ರಿಯಾಕ್ಟ್ ರೌಟರ್ ಡಾಮಿಂದನೇ ಇಂಪೋರ್ಟ್ ಮಾಡಬೇಕು. ಸೊ ನಾನೇನು ಮಾಡ್ತಾಯಿದ್ದೀನಿ, app.js ಅಲ್ಲಿ ಇಂಪೋರ್ಟ್, ಓಕೆ. ಇದ್ರ ಜೊತೆ ನನಗೆ ಇನ್ನು ಏನೇನು ಬೇಕು ಅನ್ನೋದು ನಾನು ಹೇಳ್ತೀನಿ. ಫಸ್ಟು ಫ್ರಮ್ ರಿಯಾಕ್ಟ್ ರೌಟರ್ ಡಾಮ್ ನನಗೆ ಆಲ್ರೆಡಿ ಎಮ್ಮೆಟಲ್ಲಿ ತೋರಿಸ್ತಾ ಇದೆ. ಇದಾಯಿತು. ಇದಾದಮೇಲೆ ನಾನು ಇಲ್ಲಿ ನೆಕ್ಸ್ಟ್ ಏನೇನೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ರೌಟ್ಸ್ ಯೂಸ್ ಮಾಡ್ತಾ ಇದ್ದೀನಿ, ಆಮೇಲೆ ರೌಟ್ ಅನ್ನೋದು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಸೊ ಯಾವುದನ್ನು ನಾನು ಮಗ್ ಮಾಡೋದೇ ಸರಿ ಇಲ್ಲ. ನಾನೇನು ಮಾಡ್ತೀನಿ, ಡಾಕ್ಯುಮೆಂಟಲ್ಲಿ ಬರ್ತೀನಿ. ಸೊ ಈ ಬ್ರೌಸರ್ ರೌಟರ್ ಏನಿದೆ ಇದನ್ನು ಕಾಪಿ ಮಾಡ್ತಾ ಇದ್ದೀನಿ. ನಾನೇನು ಮಾಡ್ತಿದ್ದೀನಿ, ಈ ಮೈ ಆ್ಯಪ್ ಅನ್ನೋದು ಒಂದು ಅಪ್ಲಿಕೇಶನ್ ಅಂದು, ಓಕೆನಾ. ಇಲ್ಲಿ ರೆಂಡರ್ ಆಗ್ತಾ ಇದೆ. ನಾನೇನು ಮಾಡ್ತಿದ್ದೀನಿ, ಇದನ್ನು ಕಂಪ್ಲೀಟಾಗಿ ರಿಮೂವ್ ಮಾಡಿಬಿಟ್ಟು ನಾನು ಇಲ್ಲಿ ಏನು ಮಾಡ್ತಿದ್ದೀನಿ, ಪೇಸ್ಟ್ ಮಾಡ್ತಾಯಿದ್ದೀನಿ. ಸೊ ಇದಾಯಿತು. ಈಗ ನಾನು ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ಹೇಳೋದಾದರೆ, ನಂದು ಯಾವುದೆಲ್ಲ ರೌಟ್ಸ್ಗಳು ಇರುತ್ತೆ ಅದನ್ನು ನಾನೇನು ಮಾಡಬೇಕು, ಇದರೊಳಗಡೆ ಮೆನ್ಷನ್ ಮಾಡಬೇಕು. ಸೊ ನಾನೇನು ಮಾಡ್ತಾಯಿದ್ದೀನಿ, ಇಲ್ಲಿ ಬಂದು ನನ್ನ ಹತ್ರ ಈಗ ಒಂದು 2-3 ಪೇಜಸ್ ಇರುತ್ತೆ, ಹೋಮ್ ಪೇಜ್ ಆಗ್ಬೋದು, ಅಬೌಟ್ ಪೇಜ್ ಆಗ್ಬೋದು, ಅದೆಲ್ಲ ಇರುತ್ತೆ ಅಂತಂದರೆ ನಾನು ಅದನ್ನೇನು ಮಾಡ್ತೀನಿ, ಈ ರೀತಿ ಒಂದು ಸಿಂಟ್ಯಾಕ್ಸ್ ಇರುತ್ತೆ. ಸೊ ಏನಾಗಿದೆ, ಫಸ್ಟ್ ಆಫ್ ಆಲ್ ಬ್ರೌಸರ್ ರೌಟರು ಅದು ಕಂಪ್ಲೀಟಾಗಿ ಏನಾಗಿದೆ, ಅಪ್ಲಿಕೇಶನ್ನ ವ್ರ್ಯಾಪ್ ಮಾಡಿದೆ. ಸೊ ಮೇಯ್ನಾಗಿ ಏನು ರೌಟ್ಸ್ ಇದೆ, ಆ ರೌಟ್ಸ್ ಒಳಗಡೆ ರೌಟ್ ಅನ್ನೋದು ಇರುತ್ತೆ. ಸೊ ಇದೆಲ್ಲನೂ ನಾನು ಏನು ಮಾಡಬೇಕು, ಇಂಪೋರ್ಟ್ ಮಾಡಬೇಕು. ಸೊ ಪ್ರತಿಯೊಂದು ನಾನೇನು ಮಾಡ್ತಿದ್ದೀನಿ, ಶಾರ್ಟ್ಕಟ್ಟಲ್ಲಿ ರೌಟ್ಸ್ ಕಂಟ್ರೋಲ್ ಮತ್ತು ಸ್ಪೇಸ್ ಕೊಡ್ತಾ ಇದ್ದೀನಿ ವಿಂಡೋಸಲ್ಲಿ. ನನಗೇನಾಗುತ್ತೆ, ಪ್ರತಿಯೊಂದು ನನಗೆ ಇಂಪೋರ್ಟ್ ಆಗ್ತಾ ಇದೆ ಡೈನಾಮಿಕ್ ಆಗಿ. ಸೊ ಇವಾಗ ನನಗೇನಾಯಿತು, ಎರರ್ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ನನ್ನ ಹತ್ರ ಹೋಮ್ ಅನ್ನೋ ಒಂದು ಕಾಂಪೋನೆಂಟ್ ಇಲ್ಲ, ಮತ್ತು ಪೇಜ್ ಇಲ್ಲ, ಮತ್ತು ಅಬೌಟ್ ಅನ್ನೋದು ನನ್ನ ಹತ್ರ ಒಂದು ಪೇಜ್ ಇಲ್ಲ. ಸೊ ನಾನೇನು ಮಾಡ್ತೀನಿ, SRCಗೆ ಹೋಗ್ತಾ ಇದ್ದೀನಿ, ನ್ಯೂ ಫೋಲ್ಡರ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಏನು ಅಂತ ಹೇಳಿದ್ರೆ ಪೇಜಸ್, ಆಯಿತಾ. ಸೊ ಇದರೊಳಗಡೆ ನಾನೇನು ಮಾಡ್ತೀನಿ, ಫಸ್ಟು ಹೋಮ್ ಅಂತ ಕೊಟ್ಟಿರ್ತೀನಿ. ನನಗೇನು ಬೇಕು, ಹೋಮ್ ಪೇಜ್ ಬೇಕಲ್ವಾ, home.js ಅಂತ ಕೊಡ್ತೀನಿ. ಸೊ ಇಲ್ಲಿ ಬಂದ್ಬಿಟ್ಟು ನಾನೇನು ಮಾಡ್ತೀನಿ, ಇಂಪೋರ್ಟ್ ರಿಯಾಕ್ಟ್ ಫ್ರಮ್ ರಿಯಾಕ್ಟ್, ಇಂಪೋರ್ಟ್ ರಿಯಾಕ್ಟ್ ಫ್ರಮ್ ರಿಯಾಕ್ಟ್. ಇದಾಯಿತು. ಈಗ ನಾನೇನು ಮಾಡ್ತಿದ್ದೀನಿ, ಸಿಂಪಲ್ ಒಂದು ಫಂಕ್ಷನ್ ತಗೋತಾ ಇದ್ದೀನಿ. ಏನು, ಹೋಮ್ ಅಂತ ಒಂದು ಫಂಕ್ಷನ್ ನೇಮ್, ಆರೋ ಫಂಕ್ಷನ್. ಇದು ಏನು ರಿಟರ್ನ್ ಮಾಡುತ್ತೆ, ಕಂಪ್ಲೀಟ್ HTML ರಿಟರ್ನ್ ಮಾಡುತ್ತೆ. ಇಲ್ಲೇನಾಯಿತು, ಹೋಮ್ ಅನ್ನೋದು ಬಂತು, ಆಯಿತಾ. ಇದಿಷ್ಟಾದ್ಮೇಲೆ ನಾನೇನು ಮಾಡಬೇಕು, ಇದನ್ನು ಎಕ್ಸ್ಪೋರ್ಟ್ ಮಾಡಬೇಕು ಆಸ್ ಎ ಡಿಫಾಲ್ಟ್. ಎಕ್ಸ್ಪೋರ್ಟ್ ಡಿಫಾಲ್ಟ್, ಇದಾಯಿತಾ. ಕಂಪ್ಲೀಟ್ ಇದು ನಾನು ಏನು ಮಾಡ್ತಾಯಿದ್ದೀನಿ, ಕಾಪಿ ಮಾಡ್ತಾಯಿದ್ದೀನಿ. ಏನಕ್ಕೆ, ನಾನು ಇನ್ನೂ ಒಂದು ಪೇಜ್ನ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಯಾವುದು ಅಂತ ಹೇಳಿದ್ರೆ about.js, ಆಯಿತಾ. ಇದರೊಳಗಡೆ ನಾನು ಏನು ಮಾಡ್ತಾಯಿದ್ದೀನಿ, about.jsನ ಮೆನ್ಷನ್ ಮಾಡ್ತೀನಿ, ಅಬೌಟ್, ಆಯಿತಾ. ಸೊ ನೆಕ್ಸ್ಟ್ ನಾನು ಏನು ಮಾಡಬೇಕು, ಇದೆಲ್ಲನೂ ನಾನು ಇಂಪೋರ್ಟ್ ಮಾಡಬೇಕು. ಸೊ ಹೋಮ್ ಅನ್ನೋದು ನಾನು ಆಲ್ರೆಡಿ ಕೊಟ್ಟಿದ್ದೀನಿ. ಹೋಮ್ ಅನ್ನೋದು ನಾನು ಪೇಜಸ್ಸಿಂದ ನಾನು ಏನು ಮಾಡ್ತಾಯಿದ್ದೀನಿ, ಇಂಪೋರ್ಟ್ ಮಾಡ್ತಾಯಿದ್ದೀನಿ. ಅಬೌಟ್ ಅನ್ನೋದು ಅಷ್ಟೇ ನಾನು ಪೇಜಸ್ಸಿಂದ ಇಂಪೋರ್ಟ್ ಮಾಡ್ತಾ ಇದ್ದೀನಿ. ಈಗ
ನನ್ನ ಒಂದು ಬ್ರೌಸರ್ URL ಅಲ್ಲಿ ಜಸ್ಟ್ ಫಾರ್ವರ್ಡ್ ಸ್ಲಾಶ್ ಇತ್ತು ಅಂತ ಹೇಳುತ್ತೆ. ಜಸ್ಟ್ ಫಾರ್ವರ್ಡ್ ಸ್ಲಾಶ್ ಇತ್ತು ಅಂತ ಹೇಳಿದ್ರೆ ನನಗೆ ಹೋಮ್ ಅನ್ನೋದು ರೆಂಡರ್ ಆಗುತ್ತೆ. ಇಲ್ಲೇನಿದೆ, ಜಸ್ಟ್ ಲೋಕಲ್ ಹೋಸ್ಟ್ ಇದೆ, ನನಗೆ ಇದು ಬಿಟ್ಟು ನನಗೆ ಇನ್ನೇನು ವ್ಯಾಲ್ಯೂ ಇಲ್ಲ ಅಂತಂದ್ರೆ ನನಗೆ ಏನಾಗುತ್ತೆ, ಹೋಮ್ ಅನ್ನೋದು ರೆಂಡರ್ ಆಗುತ್ತೆ. ಅದೇ ಫಾರ್ ಎಕ್ಸಾಂಪಲ್ ನಾನು ಅಬೌಟ್ ಅಂತ ಕೊಡ್ತೀನಿ, ಅವಾಗ ನನಗೆ ಏನಾಗುತ್ತೆ, ಅಬೌಟ್ ಪೇಜ್ ರೆಂಡರ್ ಆಗುತ್ತೆ. ಇದು ನಾನು ಮ್ಯಾನ್ಯಲ್ ಆಗಿ ಕೊಡ್ತಾ ಇದ್ದೀನಿ. ನಾನೇನು ಮಾಡ್ಬೋದು, ಇವಾಗ ಡೈನಮಿಕ್ ಆಗಿ ಒಂದು ನ್ಯಾವಿಗೇಷನ್ ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನೋದನ್ನ ಹೇಳ್ತೀನಿ. ನ್ಯಾವಿಗೇಷನ್ ಕ್ರಿಯೇಟ್ ಮಾಡೋದನ್ನ ನಾನು, ನ್ಯಾವಿಗೇಷನ್ ಅನ್ನೋದೇನು, ಹೆಡರ್ ಅಥವಾ ಫೂಟರು, ಕಾಮನ್ ಕಾಂಪೋನೆಂಟ್. ಪ್ರತಿಯೊಂದು ಕಾಂಪೋನೆಂಟಲ್ಲೂ ನನಗೆ ಬೇಕು. ಅದನ್ನು ನಾನೇನು ಮಾಡ್ತೀನಿ, ಫೋಲ್ಡರ್ ಸ್ಟ್ರಕ್ಚರಲ್ಲಿ ನಾನು ಕೊಡುವಾಗ ಕಾಂಪೋನೆಂಟ್ಸ್ ಅಂತ ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೀನಿ. ಏನಕ್ಕೆ, ಪೇಜಸ್ ಅನ್ನೋದೊಂದು ಫೋಲ್ಡರ್ ಇದೆ, ಅದರೊಳಗಡೆ ಯಾವುದಾದೆಲ್ಲ ನಂದು ಮಾಡ್ಯೂಲ್ಸ್ ಇದೆ. ಹೋಮ್ ಪೇಜ್ ಆಗ್ಬೋದು, ಕಾಂಟ್ಯಾಕ್ಟ್ ಪೇಜ್ ಆಗ್ಬೋದು, ಅಬೌಟ್ ಪೇಜ್ ಆಗ್ಬೋದು, ಪ್ರತಿಯೊಂದು ನಾನು ಏನು ಮಾಡಿರ್ತೀನಿ, ಪೇಜಸಲ್ಲಿ ಕೊಟ್ಟಿರ್ತೀನಿ. ಕಾಂಪೋನೆಂಟ್ ಅಂದ್ರೆ ಏನು, ಫಾರ್ ಎಕ್ಸಾಂಪಲ್ ಹೆಡರ್ ಮತ್ತು ಫೂಟರ್ ಡಿಫ್ರೆಂಟ್ ಕಾಂಪೋನೆಂಟ್, ಅದನ್ನು ನಾನು ರಿಯೂಸ್ ಮಾಡ್ಬೋದು, ಅದನ್ನು ಸಪ್ರೇಟಾಗಿ ಕೊಟ್ಟಿರ್ತೀನಿ. ಅದಾದಮೇಲೆ ಯಾವುದೋ ಒಂದು ಪ್ರಾಡಕ್ಟ್ದು ಕಾರ್ಡ್ ಆಗ್ಬೋದು, ಅದನ್ನು ನಾನು ಹೋಮ್ ಪೇಜಲ್ಲಿ ನಾನು ಯೂಸ್ ಮಾಡಬೇಕಾದಂದ್ರೂ ಒಂದೇ ಕಾರ್ಡ್ ಯೂಸ್ ಮಾಡಿರ್ತೀನಿ. ಆಮೇಲೆ ಲಿಸ್ಟಿಂಗ್ ಪೇಜಲ್ಲಿ ನಾನು ಯಾವುದೊಂದು ಪ್ರಾಡಕ್ಟ್ನ ಡಿಸ್ಪ್ಲೇ ಮಾಡಬೇಕು ಅಂತ ಹೇಳಿದ್ರು ಪ್ರಾಡಕ್ಟ್ ಕಾರ್ಡ್ನ ನಾನು ಅಲ್ಲಿ ಯೂಸ್ ಮಾಡಿರ್ತೀನಿ. ಮತ್ತು ವಿಶ್ ಲಿಸ್ಟ್ ಪೇಜ್ ಅಂತ ಬರುತ್ತೆ, ಅಲ್ಲಿ ಯೂಸ್ ಮಾಡಿರ್ತೀನಿ. ಯಾವುದಾದೆಲ್ಲ ಪೇಜ್ ಬರುತ್ತೆ ಅಲ್ಲೆಲ್ಲ ಯೂಸ್ ಮಾಡ್ತೀನಿ. ಅದನ್ನು ನಾನು ಏನು ಮಾಡ್ಬೋದು, ಕಾಮನ್ ಕಾಂಪೋನೆಂಟಾಗಿ ಮಾಡ್ಬೋದು. ಮತ್ತು ಇನ್ನೊಂದು ಹೆಡರ್, ನಾನು HTML CSS ಮಾಡುವಾಗ ತುಂಬ ಒಂದು ಲೈವ್ ಅಪ್ಲಿಕೇಶನ್, ಅಮೆಝಾನ್ ಆಗ್ಬೋದು, ಫ್ಲಿಪ್ಕಾರ್ಟ್ ಅಂದರೆ ಮಿಂತ್ರ ಅಪ್ಲಿಕೇಶನ್ ಆಗ್ಬೋದು, ಅದನ್ನೆಲ್ಲ ತೋರಿಸುವಾಗ ನಾನೇನು ಹೇಳಿದ್ದೀನಿ, ಒಂದೇ CSS, ಒಂದೇ ಎಲಿಮೆಂಟ್, H1 ಟ್ಯಾಗ್ಗೆ ಒಂದೇ CSS ಇರುತ್ತೆ, ಬಟ್ ಕಂಟೆಂಟ್ ಮಾತ್ರ ಚೇಂಜ್ ಇರುತ್ತೆ. ತುಂಬ ಕಡೆ ಯೂಸ್ ಮಾಡಿರ್ತಾರೆ. ಅದನ್ನ ಏನು ಮಾಡ್ಬೋದು, ನಾನು ಕಾಮನ್ ಕಾಂಪೋನೆಂಟಾಗಿ ಯೂಸ್ ಮಾಡಿಕೊಂಡು ಅದರೊಳಗಡೆ ನಾನು ಪ್ರಾಪ್ಸ್ ಅಂತ ಬರುತ್ತೆ, ಪ್ರಾಪ್ಸ್ನ ಪಾಸ್ ಮಾಡ್ಕೊಂಡು ನಾನು ಏನು ಮಾಡ್ಬೋದು, ಒಂದೇ ಒಂದು ಕಾಂಪೋನೆಂಟ್ಗೆ ಡಿಫ್ರೆಂಟ್ ವ್ಯಾಲ್ಯೂಗಳನ್ನ ನಾನು ಫೀಡ್ ಮಾಡ್ಬೋದು. ಸೊ ಅದನ್ನೆಲ್ಲ ನಾನು ಏನು ಮಾಡ್ಬೋದು, ಕಾಂಪೋನೆಂಟ್ಸ್ ಅನ್ನೋ ಒಂದು ಫೋಲ್ಡರ್ ಒಳಗಡೆ ನಾನು ಅದನ್ನು ಇಟ್ಕೋಬೋದು. ಸೊ ನನಗೇನು ಇವಾಗ ಹೆಡರ್ ಅನ್ನೋದು ಒಂದು ಕಾಂಪೋನೆಂಟ್ ಬೇಕು, ನನಗೆ header.js ಇದಾಯ್ತಾ. ನೆಕ್ಸ್ಟ್ ನಾನು ಏನು ಮಾಡ್ತೀನಿ, ಫೂಟರ್ ಬೇಕು ನನಗೆ, footer.js ಆಯ್ತಾ. ಸೊ ಇವಾಗ ನಾನೇನು ಮಾಡ್ತಾ ಇದ್ದೀನಿ, ಫೂಟರ್ ಅಂತ ಕೊಟ್ಟಿರ್ತೀನಿ. ಫೋಲ್ಡರ್ ನೇಮ್ ಅಂದರೆ ಕಾಂಪೋನೆಂಟ್ ನೇಮ್, ಅದರೊಳಗೆ ಕಂಟೆಂಟ್ ಮತ್ತು ಡಿಫಾಲ್ಟ್ ಆಗಿ ಅದನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇರೋದು. ಹೆಡರಲ್ಲೂ ಅಷ್ಟೇ ನಾನೇನು ಮಾಡ್ತಾ ಇದ್ದೀನಿ, ಇದನ್ನು ಹೆಡರ್ ಅಂತ ಕೊಟ್ಟಿದ್ದೀನಿ. ಆದರೆ ಕ್ಯಾಚ್ ಏನಂತಂದರೆ ಇಲ್ಲಿ ನಾನು ಲಿಂಕ್ಸ್ನ ಕೊಡ್ತೀನಿ. ಏನಿದು ಲಿಂಕ್ಸ್ ಅಂದರೆ, ನಾನು ಆ್ಯಂಕರ್ ಟ್ಯಾಗ್ ಯೂಸ್ ಮಾಡ್ತಿದ್ದೆ, HTML ಅಲ್ಲಿ ನಾನು ವರ್ಕ್ ಮಾಡುವಾಗ ಆ್ಯಂಕರ್ ಟ್ಯಾಗ್ನ ಯೂಸ್ ಮಾಡ್ತಿದ್ದೆ. ಇಲ್ಲಿ ಏನು ಲಿಂಕ್ಸ್ ಅಂತ ಕೊಡ್ತೀವಿ. ಏನಿದು ಲಿಂಕ್ಸ್ ಅಂತ ಹೇಳೋದಾದರೆ ನ್ಯಾವಿಗೇಷನ್ಗೆ ನನಗೆ ಯೂಸ್ ಆಗುತ್ತೆ. ಲಿಂಕ್ ಅದು ಕೂಡ ರಿಯಾಕ್ಟ್ ರೌಟರ್ ಡಾಮ್ ಇಂದ ಏನಾಗ್ತಿದೆ, ಅದು ಇಂಪೋರ್ಟ್ ಮಾಡ್ಕೊತಾ ಇದ್ದೀನಿ ನಾನು. ನನಗೆ ಇಂಪೋರ್ಟ್ ಆಯಿತು. ಸೊ ಇದರೊಳಗಡೆ ಏನಿರುತ್ತೆ ಅಂತ ಹೇಳೋದಾದರೆ ಟು ಅನ್ನೋದೊಂದು ಆಟ್ರಿಬ್ಯೂಟ್. ಸೊ ಇವಾಗ ನಾನೇನು ಮಾಡ್ತಾ ಇದ್ದೀನಿ, ಫಸ್ಟ್ ನನಗೆ ಹೋಮ್ ಪೇಜಿಗೆ ಬರಬೇಕು ಅಂದರೆ ನಾನು ಫಾರ್ವರ್ಡ್ ಸ್ಲಾಶ್ ಕೊಟ್ಟಿರ್ತೀನಿ ಆಯಿತಾ. ಇದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನೇನು ಕೊಡ್ತೀನಿ, ಹೋಮ್ ಅಂತ ಕೊಡ್ತೀನಿ. ಇದಾದ್ಮೇಲೆ ನಾನೇನು ಮಾಡ್ತೀನಿ, ನಂತರ ಇನ್ನೊಂದು ಪೇಜ್ ಇದಲ್ವ ಅಬೌಟ್ ಪೇಜ್ ಅಂತ, ಇದನ್ನ ಸೇಮ್ ನಾನು ಏನು ಮಾಡ್ತೀನಿ, ಕಾಪಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನೇನು ಮಾಡ್ತೀನಿ, ಅಬೌಟ್ ಅಂತ ಕೊಟ್ಟಿರ್ತೀನಿ. ಇಲ್ಲೂ ಕೂಡ ನಾನೇನು ಮಾಡ್ತೀನಿ, ಅಬೌಟ್ ಅಂತ ಕೊಟ್ಟಿದ್ದೀನಿ. ಇವಾಗ ನಾನು HTML ಹೋಗಿ ನೋಡೋ ಥರ ಆದರೆ ಇಲ್ಲಿ ನನಗೇನು ಕಾಣಿಸ್ತಾ ಇಲ್ಲ. ಏನಕ್ಕೆ ಕಾಣಿಸ್ತಾ ಇಲ್ಲ, ನಾನು ಪ್ರತಿಯೊಂದು ಕಾಂಪೋನೆಂಟನ್ನು ಬರೆದಿದ್ದೀನಿ, ಹಾಗೆ ಅದನ್ನು ಎಕ್ಸ್ಪೋರ್ಟ್ ಮಾಡಿದ್ದೀನಿ. ಆದರೆ ನಾನು ಎಲ್ಲಿ ಯಾವ ಕಾಂಪೋನೆಂಟಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ಕೊಟ್ಟಿಲ್ಲ. ನಾನು ಏನು ಮಾಡಬೇಕು, app.js ಹೋಗ್ಬೇಕು ನಾನೀಗ. app.js ಅಲ್ಲಿ ಬ್ರೌಸರ್ ರೌಟರ್ ಒಳಗಡೆ ಕೊಡ್ತೀನಿ, ಆದರೆ ರೌಟ್ಸ್ ಒಳಗಡೆ ಕೊಡಲ್ಲ. ಯಾಕೆ ಅಂತಂದರೆ ಈಗ ನೋಡ್ಬೋದು, ಹೆಡರ್ ಇಸ್ ನಾಟ್ ಡಿಫೈನ್ಡ್ ಅಂದರೆ ಇಂಪೋರ್ಟ್ ಮಾಡಿಲ್ಲ ನಾನು, ಅದಕ್ಕೆ ಅದು ಡಿಫೈನ್ಡ್ ಆಗಿಲ್ಲ ಅಂತ ಬರ್ತಾ ಇದೆ. ಈಗ ನನಗೇನಾಯಿತು, ಹೋಮ್ ಅನ್ನೋದೊಂದಿದೆ, ಅಬೌಟ್ ಅನ್ನೋದೊಂದಿದೆ, ಓಕೆನಾ. ಹೋಮ್ ಅನ್ನೋದ ಒಂದು ಕಾಂಪೋನೆಂಟು. ರೌಟ್ಸ್ ಒಳಗಡೆ ಇದು ರೌಟ್ಸ್. ಈ ರೌಟ್ಸ್ ಒಳಗಡೆ ನಾನು ಯಾವುದೆಲ್ಲ ಕಾಂಪೋನೆಂಟ್ಸ್ ಕೊಡ್ತೀನಿ ಅದಷ್ಟಕ್ಕೂ ನನಗೇನು ಬೇಕು, ಪಾತ್ ಬೇಕು. ಅಂದರೆ ರೌಟ್ಸ್ ಇಂದ ಆಚೆ ಯಾವ್ದಿರುತ್ತಲ್ಲ ಅದೆಲ್ಲ ಏನು ಅಂತಂದ್ರೆ ಎಲ್ಲ ಪೇಜಸ್ ಅಲ್ಲೂ ಇಡೀ ಕಂಪ್ಲೀಟ್ ಅಪ್ಲಿಕೇಶನ್ ಎಲ್ಲ ಇರುತ್ತೆ. ರೌಟ್ಸ್ ಇಂದ ಹೊರಗಡೆ ಏನೆಲ್ಲ ಕಾಂಪೋನೆಂಟ್ಸ್ ಇರುತ್ತೆ ಅದೆಲ್ಲ ಇಡೀ ಅಪ್ಲಿಕೇಶನ್ ಕಂಪ್ಲೀಟ್ ಆಗಿರುತ್ತೆ. ಆ ರೌಟ್ಸ್ ಒಳಗಡೆ ಏನು ಬರುತ್ತಲ್ಲ ಅದು ಮಾತ್ರ ಆ ರೌಟಿಂಗಿಗೆ ತಕ್ಕಂತೆ ಕಾಂಪೋನೆಂಟ್ಸ್ ಅಪ್ಡೇಟ್ ಆಗ್ತಾ ಇರುತ್ತೆ, ಪೇಜಸ್ ಚೇಂಜ್ ಆಗ್ತಾ ಇರುತ್ತೆ. ಅರ್ಥ ಆಯ್ತಾ. ಸೊ ಅದೇ ರೀತಿ ನಾನು ಏನು ಮಾಡ್ಬೋದು, ಇಲ್ಲಿ ಫೂಟರ್ನು ಅಷ್ಟೇ ನೋಡಿ, ಫೂಟರ್ ಅದನ್ನು ಇಂಪೋರ್ಟ್ ಮಾಡ್ತಾ ಇದ್ದೀನಿ ಆಯ್ತಾ. ಈಗ ನೋಡೋ ಥರ ಆದರೆ ಫೂಟರ್ ಬಂದಿದೆ, ಅಬೌಟ್ ಆಯ್ತಾ.
ಸೊ ಈಗ ಇಲ್ಲಿ ಚೆಕ್ ಮಾಡ್ಬೋದು, ನಾನು ಅಬೌಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಬೌಟ್ ಪೇಜ್ ಬರ್ತಾ ಇದೆ, ಹೋಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಹೋಮ್ ಪೇಜ್ ಬರ್ತಾ ಇದೆ, ಮತ್ತೆ ರೌಟರಲ್ಲಿ ಚೇಂಜ್ ಆಗ್ತಾ ಇದೆ. ಇದನ್ನ ನಾನು ಎಲಿಮೆಂಟ್ಸ್ ಒಳಗಡೆ ಹೋಗಿ ನಾನು ಚೇಂಜ್ ಚೆಕ್ ಮಾಡ್ತೀನಿ ಅಂತ ಹೇಳಿದ್ರು. ನನಗೆ ಇದೊಂದು ಎಲಿಮೆಂಟ್ ಮಾತ್ರ ಚೇಂಜ್ ಆಗಿದೆ, ಇದೊಂದು ಡಿವ್ ಏನಿದೆಯಲ್ಲ ಇದು ಹೋಮ್ ಪೇಜ್ ಡಿವ್, ಇದು ಮಾತ್ರ ಚೇಂಜ್ ಆಗುತ್ತೆ ಹೊರತು ಬೇರೆ ಇದು ಯಾವುದು ಚೇಂಜ್ ಆಗಲ್ಲ. ನಾನೆಲ್ಲ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀನಿ. ಅಬೌಟ್ ಮೇಲೆ ಕ್ಲಿಕ್ ಮಾಡ್ತೀನಿ, ನನಗೆ ಇದೊಂದು ಡಿವ್ ಮಾತ್ರ ಅಪ್ಡೇಟ್ ಆಗ್ತಿದೆ, ಇನ್ನು ಯಾವುದು ಅಪ್ಡೇಟ್ ಆಗ್ತಿಲ್ಲ. ಹೋಮ್ ಮೇಲೆ ಕ್ಲಿಕ್ ಮಾಡ್ತೀನಿ, ಹೋಮ್ ಒಂದು ಮಾತ್ರ ಅಪ್ಡೇಟ್ ಆಗ್ತಿದೆ, ಬೇರೆ ಇನ್ಯಾವುದು ನನಗೇನಾಗ್ತಿದೆ ಅಪ್ಡೇಟ್ ಆಗ್ತಿಲ್ಲ. ಫಾರ್ ಎಕ್ಸಾಂಪಲ್ ಇದೇ ಹೆಡ್ಡರ್ನ ನಾನೇನು ಮಾಡ್ತೀನಿ, ಈ ಹೋಮ್ ಒಳಗಡೆ ಬೇಕಾದರೂ ನಾನು ಯೂಸ್ ಮಾಡ್ಬೋದು. ನಾನೇನು ಮಾಡ್ತೀನಿ, ಹೋಮ್ ಪೇಜ್ ನಂದು ಇದೆಯಲ್ವಾ, ಜಸ್ಟ್ ಕಾಂಪೋನೆಂಟ್ ಯಾವ ರೀತಿ ಮೌಂಟ್ ಆಗುತ್ತೆ ಅನ್ನೋದು ತೋರಿಸೋದಕ್ಕೆ ಒಂದು ಎಕ್ಸಾಂಪಲ್. ನಾನೇನು ಮಾಡ್ತಾ ಇದ್ದೀನಿ, ಇಲ್ಲಿ ಬರ್ತಾ ಇದ್ದೀನಿ, ಹೆಡ್ಡರ್. ಇವಾಗ ನೋಡೋದಾದ್ರೆ ನನ್ನ ಹತ್ರ 2 ಹೆಡ್ಡರ್ ಇದೆ, ಒಂದು ರೌಟ್ಸ್ ಒಳಗಡೆ ಇರೋದು, ಒಂದು ರೌಟ್ಸ್ ಇಂದ ಹೊರಗಡೆ ಇರೋದು. ರೌಟ್ಸ್ ಒಳಗಡೆ ಇದೆ ಅಂತ ಹೆಂಗೆ ಗೊತ್ತಾಯ್ತು, ನಾನು ಹೋಮ್ ಪೇಜ್ ಒಳಗಡೆ ಕೊಟ್ಟಿದ್ದೀನಿ ಇದನ್ನು, ಈ ಹೆಡ್ಡರ್ನ ಹೋಮ್ ಪೇಜ್ ಒಳಗಡೆ ಕೊಟ್ಟಿದ್ದೀನಿ. ಅಂದ್ರೆ ಏನಾಯ್ತು, ರೌಟ್ಸ್ ಒಳಗಡೆನೆ ಬಂದಂಗಾಯ್ತು. ಈಗ ನೋಡ್ಬೋದು ಈ ಹೆಡ್ಡರ್ ಕೂಡ ನನಗೇನಾಗುತ್ತೆ ಚೇಂಜ್ ಆಗುತ್ತೆ, ಇದೆಲ್ಲ ಈ ಹೆಡ್ಡರ್ ಕೂಡ ನನಗೇನಾಗುತ್ತೆ ಅಪ್ಡೇಟ್ ಆಗುತ್ತೆ, ಇಲ್ಲಿ ಇದೆಯಲ್ಲ ಇದು ಕೂಡ ನನಗೇನಾಗುತ್ತೆ ಚೇಂಜ್ ಆಗುತ್ತೆ. ನೋಡ್ಬೋದು ಈ ಕಂಪ್ಲೀಟ್ ಈ ಒಂದು ಡಿವೇ ಚೇಂಜ್ ಆಗುತ್ತೆ. ನಾನೇನು ಮಾಡ್ತಿದ್ದೀನಿ, ಅಬೌಟ್ ಮೇಲೆ ಕ್ಲಿಕ್ ಮಾಡಿದೆ, ನನಗೇನಾಯಿತು ಇದು ಕೂಡ ಅಪ್ಡೇಟ್ ಆಯಿತು, ಅಬೌಟ್ ಜೊತೆನಲ್ಲಿ ಅದು ಕೂಡ ಚೇಂಜ್ ಆಯಿತು. ನೋಡಿ ಹೋಮ್ ಮೇಲೆ ಕೊಡ್ತೀನಿ, ಅವಾಗ ಆ ಕಾಂಪೋನೆಂಟ್ ಕೂಡ ಬಂತು. ನನಗೆ ಈ ಕಾಂಪೋನೆಂಟ್ ಇರಲಿಲ್ಲ, ಅಬೌಟ್ ಪೇಜಲ್ಲಿ ಇಲ್ಲ. ಅಬೌಟ್ ಮೇಲೆ ಹೋದಾಗ ಏನಾಯಿತು, ಅಬೌಟ್ ಪೇಜ್ ಒಂದೇ ಬರ್ತಿದೆ. ಹೋಮ್ ಮೇಲೆ ಬಂದಾಗ ಏನಾಯಿತು, ಹೋಮ್ ಒಳಗಡೆ ಇರೋಂಥ ಒಂದು ಹೆಡ್ಡರ್ ಕಾಂಪೋನೆಂಟು ಪ್ಲಸ್ ಹೋಮ್ ಕಾಂಪೋನೆಂಟ್, ಅಂದರೆ ಕಂಪ್ಲೀಟ್ ಆಗೋದು ಹೋಮ್ ಕಾಂಪೋನೆಂಟೇ, ಬಟ್ ಅದು ಕೂಡ ನಂಗೆ ಏನಾಗ್ತಿದೆ ರೆಂಡರ್ ಆಗ್ತಾ ಇದೆ. ನಾನು ಈ ಒಂದು ಸೆಷನಲ್ಲಿ ಏನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ರಿಯಾಕ್ಟಲ್ಲಿರೋಂಥ ರೌಟಿಂಗ್ ಯಾವ ರೀತಿ, ಒಂದು ರಿಯಾಕ್ಟ್ ರೌಟರ್ ಡಾಮ್ ಅಂತ ಒಂದು ಲೈಬ್ರರಿ ಇದೆ, ಥರ್ಡ್ ಪಾರ್ಟಿ ಲೈಬ್ರರಿ. ಅದನ್ನು ನಾನು ಏನು ಮಾಡಿದ್ದೀನಿ, ಪ್ಯಾಕೇಜ್ ಅಂತಲೇ ಹೇಳ್ಬೋದು. ಅದನ್ನು ನಾನು ಏನು ಮಾಡಿದ್ದೀನಿ, ಫಸ್ಟ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಆಮೇಲಿಂದ ಬ್ರೌಸರ್ ರೌಟರ್ ಮತ್ತೆ ರೌಟ್ಸ್ ಇದಿಷ್ಟು ನಾನು ಏನು ಮಾಡ್ತಿದ್ದೀನಿ, ಇಂಪೋರ್ಟ್ ಮಾಡ್ಕೋತಾ ಇದ್ದೀನಿ. ಯಾವುದರಿಂದ ಅಂತ ಹೇಳಿದ್ರೆ ರಿಯಾಕ್ಟ್ ರೌಟರ್ ಡಾಮ್ ಇಂದ. ಬ್ರೌಸರ್ ರೌಟರ್, ರೌಟ್ ಮತ್ತೆ ರೌಟ್ಸ್, ಆಯ್ತಾ. ಬ್ರೌಸರ್ ರೌಟರ್ ಅಂದ್ರೆ ಏನು, ಕಂಪ್ಲೀಟ್ ಅಪ್ಲಿಕೇಶನ್ ಅದು ವ್ರ್ಯಾಪ್ ಮಾಡಿರುತ್ತೆ. ರೌಟ್ ಅನ್ನೋದು ರೌಟಲ್ಲಿ ಒಳಗಡೆ ನಾವು ಯಾವುದೆಲ್ಲ ಕಾಂಪೋನೆಂಟ್ ಕೊಟ್ಟಿರ್ತೀವಿ, ರೌಟ್ ಮತ್ತು ರೌಟ್ಸ್ ಒಳಗಡೆ ಯಾವುದೆಲ್ಲ ಕಾಂಪೋನೆಂಟ್ ಕೊಟ್ಟಿರ್ತೀವಿ ಅದು ಮಾತ್ರ ಏನಾಗುತ್ತೆ ಚೇಂಜ್ ಆಗುತ್ತೆ. ಅದರಿಂದ ಹೊರಗಡೆ ಇರೋಂಥ ಕಾಂಪೋನೆಂಟ್ಸ್ ಇಡೀ ಓವರ್ ಆಲ್ ಅಪ್ಲಿಕೇಶನ್ಗೆ ಏನಾಗಿರುತ್ತೆ, ಅದು ಗ್ಲೋಬಲಿ ಇರುತ್ತೆ. ಅಂದರೆ ಅದು ಚೇಂಜ್ ಆಗೋದೇ ಇಲ್ಲ. ನೀವು ಯಾವುದೇ ಪೇಜ್ಗೆ ಹೋದ್ರೂ ಆ ಕಾಂಪೋನೆಂಟ್ಸ್ ಚೇಂಜ್ ಆಗೋದಿಲ್ಲ. ಆ ಥರದ್ದು ಯಾವುದೆಲ್ಲ ಕಾಂಪೋನೆಂಟ್ಸ್ ಅಂದರೆ ಒಂದು ಹೆಡ್ಡರ್, ಒಂದು ಫೂಟರ್, ಅದು ಇಡೀ ಅಪ್ಲಿಕೇಶನ್ಗೆ ಬೇಕಾಗಿರೋಂಥ ಒಂದು ಕಾಂಪೋನೆಂಟ್ಸ್. ಅರ್ಥ ಆಯ್ತಾ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ, ರಿಯಾಕ್ಟಲ್ಲಿ ಇರೋಂಥ ರೌಟಿಂಗ್ ಯಾವ ರೀತಿ ಮಾಡ್ತೀವಿ ಅಂತ. ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಸಿದ್ರೆ ದಯವಿಟ್ಟು ₹10 ಡೊನೇಟ್ ಮಾಡಿ.